ಎಲ್ಲರಿಗೂ ನಮಸ್ಕಾರ. ಪುರಿಯಂಕುಬಿ ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರಕಾತು. ಇವತ್ತು ಮೈಲಾಪುರ ಗ್ರಾಮದಲ್ಲಿ ಇದು 2ನೇ ವರ್ಷದ ಉರುಸನ್ನ ಆಯೋಜನೆ ಮಾಡಿದ್ದು ತುಂಬಾ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ನಮ್ಮ ಮೈಲಾಪುರಿನ ಎಲ್ಲ ಯುವಕರು ಹಾಗೂ ಯುವ ಮಿತ್ರರು ಮತ್ತೆ ಗ್ರಾಮಸ್ಥರು ಮತ್ತೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗುಮ್ಕಲ್ ಪಂಚಾಯಿತಿ ಘಟಕದ ಅಧ್ಯಕ್ಷರಾಗಿರುವಂತಹ ನಯಾಜ್ ಅವರು ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅತಿಥಿಗಳು ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಏನು 2023 ಅಭ್ಯರ್ಥಿಗಳಾಗಿರುವಂತಹ ಆಜ್ಞಾನವರು, ಸಮಾಜ ಸೇವಕರು, ಬಡವರ ಪಾಲಿನ ಒಂದು ಆಸಕ್ತಿ ಇರುವಂತ ಎಲ್ಲರಿಗೂ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು. ಸುಮಂಗ್ಲಿ ಭಾವ ಅಂತ ಹೇಳ್ಬಿಟ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಅವರೊಂದು ಕೈಲಾದಷ್ಟು ಮಟ್ಟಿಗೆ ಎಲ್ಲ ಸಹಕಾರದೊಂದಿಗೆ ತಾಲೂಕಿನ ಎಲ್ಲ ಮುಖಂಡರೊಂದಿಗೆ ಸಹಕಾರ ತಗೊಂಡು ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ಮೊನ್ನೆ ಒಂದು ಕಾರ್ಯಕ್ರಮ ಏನು ಒಂದು ಹೆಲ್ಮೆಟ್ ಕೊಡೋ ಕಾರ್ಯಕ್ರಮ, ಯಾಕಂದ್ರೆ ಜೀವ ಉಳಿಸ್ಕೋಬೇಕು, ನಾವೆಲ್ಲರೂ ಕೂಡ ಒಂದು ಸಂತೋಷದಿಂದ ಖುಷಿಯಿಂದ ನಗನಗತಾ ಬದುಕಬೇಕು ಅಂದ್ರೆ ಕಡ್ಡಾಯವಾಗಿ ಬೈಕ್ ಚಾಲನೆ ಮಾಡುವಾಗ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಬೇಕು ಅನ್ನೋ ಕಾರಣದಿಂದ ಈ ಒಂದು ಕಾರ್ಯಕ್ರಮ ಇನ್ನು ಮುಂದಿನ ದಿನ ಮಾಡ್ತಿದ್ದಾರೆ. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಹಾಗೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಹಿರಿಯರು ಎಲ್ಲರೂ ಕೂಡ ಆಗಮಿಸಿ ತಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ, ಯಾಕೆಂದ್ರೆ ಮತ್ತೆ ತಾಯಿಗಳಿಗೆ ಹೋಗ್ಬೇಕಾದ್ರಿಂದ ಹೆಚ್ಚಾಗಿ ಮಾತನಾಡೋದು ಬೇಡ. ಈ ಕಾರ್ಯಕ್ರಮಕ್ಕೆ, ಈ ಒಂದು ಉರ್ಸ್ ಕಾರ್ಯಕ್ರಮಕ್ಕೆ ತಾವು ಬಂದು ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ನಮ್ಮ ನಯಾಜ್ ಅವರು ತುಂಬಾ ಆಸಕ್ತಿಯಿಂದ ತಮಗೆ ಬಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಿಂದ ಸಡಗರ ತಾವು ಬಂದಿರೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಾವೆಲ್ಲರೂ ಒಂದು ಭಗವಂತನ ಆಶೀರ್ವಾದ ಸದಾ ನಿಮಗೆ ಈ ಉರುಸ ಬಂದು ಬಾಬಾ ಹೈದರ ಸತ್ತ ಗುರುಗಳ ಆಶೀರ್ವಾದ ಇರ್ಲಿ, ಮತ್ತೆ ಕೊಡುಮಲೆ ಗಣಪತಿ ಆಶೀರ್ವಾದ ಸದಾ ನಿಮ್ಗಿರ್ಲಿ. ನಿಮ್ ಜೊತೆ ನಾವ್ ಯಾವತ್ತೂ ಕೂಡ ಕೈ ಜೋಡಿಸ್ಕೊಂಡು ಮುಂದಿನ ದಿನಗಳು ಸದಾ ಇರುತ್ತೇವೆ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ಹುಟ್ಟು ಉಚಿತ ಸಾವು ಖಚಿತ, ಯಾರು ಕೂಡ ಶಾಶ್ವತರಲ್ಲ. ಇಲ್ಲೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಮಾಡಿಕೊಂಡು ನಮ್ ಗುರು ಬಂಗೇಶ್ ಪಿ ಅವರದ್ದು ನಮ್ ಗುರು ಮತ್ತೆ ಬಂಗೇಶ್ ಪಿ ಅವರ ಒಂದು ಉರುಸ್ ಕಾರ್ಯಕ್ರಮ ತುಂಬಾ ಅದ್ದೂರಿ ಈ ಕಾರ್ಯಕ್ರಮ. ಈ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಗುಜನಹಳ್ಳಿ ಮಂಜಣ್ಣನವರು ಆಸೆ ತುಂಬಾ ಇದೆ. ಅದೇ ರೀತಿ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೆ ಒಂದೇ, ಮುಂದಿನ ದಿನಗಳಲ್ಲಿ ನಮ್ಮ 2003 ಅಭ್ಯರ್ಥಿ ಆಗಿರುವಂತಹ ಆದಿರವರು 2028ಕ್ಕೆ ಖಂಡಿತವಾಗ್ಲೂ ಕೂಡ MLA ಹಾಗೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಅಂದ್ರೆ ಅವತ್ತಾನೆ ಹೇಳಿದೆ, ಹುಟ್ಟು ಉಚಿತ ಸಾವು ಖಚಿತ. ಇರುವಷ್ಟು ದಿನಗಳ ಕಾಲವೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡಬೇಕು. ಮತ್ತೆ ಯುವಕರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಸಹಕಾರ ಕೊಡ್ತಿದ್ದಾರೆ. ಅವರು ಎಲ್ಲರೂ ಕೂಡ ನಮ್ಮ ಆಜ್ಞಾನ ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕು ಅಂತ ಎಲ್ಲರ ಕನಸು. ಖಂಡಿತವಾಗ್ಲೂ ಕೂಡ ಒಳಗಿರುವಂತಹ ಬಾಬಾ ಅವರು ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ಶಾಸಕರಾಗ್ತೀರಿ. ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ನಿಮ್ ಜೊತೆಗೆ ನಿಂತ್ಕೊಂತೀವಿ ಅನ್ನೋದು ಹೇಳ್ತಾ ಹೆಚ್ಚಾಗಿ ಮಾತಾಡೋದು ಬೇಡ. ಇನ್ನು ಮಾತನಾಡಿದ್ದಾರೆ ನಮ್ಮ ವಿಶೇಷವಾಗಿ ನಯಾಜ್ ಅವರು ಒಂದು ಬೇರೆ ಒಂದು ಪಾರ್ಟಿಲಿ ಒಂದು ಕೆಲಸ ಮಾಡ್ತಿದ್ದಾರೆ. ಬಟ್ ಆದ್ರೂ ಕೂಡ ಒಂದು ಆಜ್ಞಾನ ಕೆಲಸಗಳನ್ನ ನೋಡಿ ನಮ್ಮ ಆಜ್ಞಾನ ಸಹಕಾರ ಕೊಡ್ಬೇಕು, ನಮ್ಮ ಆಜ್ಞಾನ ಅಂತ ಎಲ್ಲ ಮುಖಂಡರಿಗೂ ಸಹಕಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮೈಲಾಪುರ ಗ್ರಾಮಕ್ಕೆ ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ತುಂಬಾ ಖುಷಿಯಿಂದ ನಗನಗ್ತಾ ನಮ್ಮ ನಯಾಜ್ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗುಮ್ಕಲ್ ಪಂಚಾಯತ್ ಅಧ್ಯಕ್ಷ ನಾವು ಮಾಡಿದೀವಿ. ರಾಮರೆಡ್ಡಿ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಜೊತೆ ನಾವೆಲ್ಲರೂ ಇರ್ತೀವಿ ಈ ಸಂದರ್ಭ ಅಂತ ಈ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರೋದಕ್ಕೆ ನಾನು 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಹಾಗೆ ನಮ್ಮ ಸನವಾಡಿ ನಯಾಜ್ ಕೂಡ ಬಂದಿದ್ದಾರೆ. ಎಷ್ಟೋ ಕೆಲಸ ಕಾರ್ಯಗಳು ಬಂದಿದೆ ಅಂತ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.